ಅಣ್ಣಾಮಲೈ ಅವರು IPS ಅಧಿಕಾರಿಯಾಗಿದ್ರು 2019ರಲ್ಲಿ. ಇದ್ದಕ್ಕಿದ್ದಾಗೆ ರಾಜೀನಾಮೆ ಕೊಟ್ಟರು. ಅದಾದ ಬಳಿಕ 2020ರಲ್ಲಿ ಬಿಜೆಪಿಗೆ ಸೇರ್ಪಡೆಯಾದ್ರು. ಸೇರ್ಪಡೆಯಾಗಿ ಸ್ವಲ್ಪ ದಿನಕ್ಕೆ ಅವರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು. ಆಗ ಅಲ್ಲಿದ್ದಂತಹ ಬಿಜೆಪಿ ನಾಯಕರಿಗೆ ಸ್ವಲ್ಪ ಕೋಪ ಬಂದಿತ್ತು. ಯಾಕಂದ್ರೆ ನಾವು ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ, ನಾವು ಇಷ್ಟು ವರ್ಷದಿಂದ ಸರ್ವಿಸ್ ಕೊಟ್ಟಿದ್ದೀವಿ ಬಿಜೆಪಿಗೆ, ನಮಗೆ ಆ ಹುದ್ದೆ ಕೊಡ್ಲಿಲ್ಲ. ಈ ಸಡನ್ ಆಗಿ ಬಂದಂತಹ ವ್ಯಕ್ತಿಗೆ ಉಪಾಧ್ಯಕ್ಷ ಪಟ್ಟವನ್ನ ಕೊಟ್ಟಾಗ ಅಲ್ಲಿದ್ದಂತಹ ಒಂದಷ್ಟು ಜನಗಳಿಗೆ ಕಣ್ ಕೆಂಪಾಗಿತ್ತು ಅಂದ್ರೂ ತಪ್ಪಾಗೋದಿಲ್ಲ. ಅದಾದ್ಮೇಲೆ ಅಣ್ಣಾಮಲೈ ಏನ್ ಮಾಡ್ತಾರೆ ಅಂದ್ರೆ ಅರಕುಚಿ ಎನ್ನುವಂತಹ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಕೂಡ ಮಾಡಿದ್ರು. ಆ ಚುನಾವಣೆಯಲ್ಲಿ ಅಣ್ಣಾಮಲೈ ಸೋಲ್ತಾರೆ. ಆ ಎಲೆಕ್ಷನ್ ನಲ್ಲಿ ಸೋತ ಮೇಲೂ ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಮತ್ತೆ ಅಲ್ಲಿದ್ದಂತಹ ಬಿಜೆಪಿ ನಾಯಕರಿಗೆ ಮತ್ತೆ ಕೋಪ, ಅಯ್ಯೋ ಇವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬಿಟ್ರಲ್ಲ ಅಂತ. ಯಾಕಂದ್ರೆ ನಾವು ಅಷ್ಟು ವರ್ಷದಿಂದ ಸರ್ವಿಸ್ ಮಾಡಿದ್ವಿ, ಮತ್ತೆ ಅದೇ ರಾಗ ಅದೇ ಹಾಡು. ಆದ್ರೂ ಕೂಡ ಯಾರ ಮಾತಿಗೂ ಕಿವಿ ಕೊಡದೆ ಕೇಂದ್ರ ಏನ್ ಮಾಡುತ್ತೆ, ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡುತ್ತೆ. ಹೀಗಾಗಿ ಬಿಜೆಪಿ ಒಳಗಡೆನೆ ಒಂದಷ್ಟು ಅಸಮಾಧಾನ